ನಮ್ಮಲ್ಲಿ ಮನುಷ್ಯತೆ ಹುಟ್ಟುವುದು ಯಾವಾಗ ನಾವು ಯಂತ್ರದ ಹಾಗೆ ಬದುಕುವುದನ್ನು ನಿಲ್ಲಿಸ್ತೇವೋ ಆಗ. ಆಗ ಹೊಸ ಹಾದಿಯಲ್ಲಿ ನಾವು ಚಲಿಸುವುದನ್ನು ಪ್ರಾರಂಭಿಸ್ತೇವೆ. ನಾವು ನಿತ್ಯವೂ ಗೊತ್ತಿರುವ ಮಾರ್ಗದಲ್ಲೇ ಚಲಿಸ್ತೇವೆ. ಯಾವುದನ್ನು ನಿತ್ಯವೂ ಮಾಡ್ತೇವೋ ಅದನ್ನೇ ಮತ್ತೆ ಮತ್ತೆ ಮಾಡ್ತಾ ಹೋಗ್ತೇವೆ. ಅದನ್ನೇ ಮಾಡೋದರಿಂದ ಹೆಚ್ಚು ಸಮರ್ಥರಾಗ್ತೇವೆ, ನಿಪುಣರಾಗ್ತೇವೆ, ಪ್ರೆಡಿಕ್ಟಬಲ್ ಆಗಿರ್ತೇವೆ. ಇದೇ ಯಾಂತ್ರಿಕತೆ ಇರುವುದರಿಂದ ಜ್ಯೋತಿಷ್ಯ ಶಾಸ್ತ್ರ ಇನ್ನೂ ಚಾಲ್ತಿಯಲ್ಲಿದೆ. ಇಲ್ಲವಾಗಿದ್ದರೆ ಯಾರೂ ಸಹ ಮುಂದೆ ಏನಾಗುತ್ತೆ ಅನ್ನೋದನ್ನು ಊಹಿಸ್ತಾ ಇರ್ತಿರಲಿಲ್ಲ. ಆದರೆ ಊಹಿಸುವುದು ಸಾಧ್ಯವಾಗಿದೆ ಈ ಜ್ಯೋತಿಷ್ಯದ ಮೂಲಕ. ಆದರೆ ಇಲ್ಲಿ ಒಂದು ವೈಶಿಷ್ಟ್ಯತೆ ಇದೆ. 10,000 ಜನರಲ್ಲಿ ಕೇವಲ ಒಬ್ಬರಿಗೆ ಮಾತ್ರ ಅದು ಪ್ರೆಡಿಕ್ಟಬಲ್ ಅಲ್ಲ. ಉಳಿದ 9,999 ಜನರಿಗೆ ಅದು ಪ್ರೆಡಿಕ್ಟಬಲ್ ಆಗಿದೆ. ಬುದ್ಧನ ಜೀವನದಲ್ಲಿ ಒಂದು ಘಟನೆ ಸಂಭವಿಸುತ್ತೆ. ಬುದ್ಧನಿಗೆ ಜ್ಞಾನೋದಯವಾಯಿತು. ಅವನು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಹೋಗುವಾಗ ನದಿಯೊಂದನ್ನು ದಾಟಿ ಹೋದರು. ನದಿಯ ತಟದಲ್ಲಿ ಮರಳು ತೇವವಾಗಿತ್ತು. ಬುದ್ಧ ನಡೆದುಕೊಂಡು ಹೋಗ್ತಾ ಇದ್ರು. ಈ ರೀತಿ ನಡೆದು ಹೋದಾಗ ಅಲ್ಲಲ್ಲೇ ಪಾದದ ಗುರುತುಗಳು ಮೂಡತೊಡಗಿದವು. ಅದೇ ಹಾದಿಯಲ್ಲಿ ಆಕಸ್ಮಿಕವಾಗಿ ಒಬ್ಬ ಜ್ಯೋತಿಷಿ ತನ್ನ ವಿದ್ಯಾಭ್ಯಾಸವನ್ನು ಆಗತಾನೇ ಮುಗಿಸಿ ಕಾಶಿಯಿಂದ ತನ್ನ ಸ್ವಗ್ರಾಮಕ್ಕೆ ಹಿಂತಿರುಗಿ ಬರ್ತಾ ಇದ್ದ. ಆತ ಭವಿಷ್ಯದಲ್ಲಿ ಪಾರಂಗತನಾಗಿದ್ದ. ಆತ ಆ ಕ್ಷಣ ಬುದ್ಧನ ಪಾದದ ಗುರುತುಗಳನ್ನು ನೋಡಿದ. ಆತನಿಗೆ ತನ್ನ ಕಣ್ಣುಗಳನ್ನು ತಾನು ನಂಬೋದಕ್ಕೆ ಆಗಲಿಲ್ಲ. ಯಾಕಂದರೆ ಆ ಪಾದದ ಗುರುತುಗಳು ಇಡೀ ವಿಶ್ವವನ್ನೇ ಆಳುವಂತಹ ಒಬ್ಬ ಮಹಾನ್ ಸಾಮ್ರಾಟನ ಪಾದದ ಗುರುತುಗಳಾಗಿದ್ವು. ಇಡೀ ವಿಶ್ವವನ್ನು ಆಳುವಂತಹ ಸಾಮ್ರಾಟ ಈ ಬಿಸಿಲಿನಲ್ಲಿ ಬಡ ಹಳ್ಳಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಯಾಕೆ ಬಂದಿದ್ದಾನೆ, ಅದರಲ್ಲೂ ಬರೀಗಾಲಿನಲ್ಲಿ ನಡೆಯುವಂತಹ ಸ್ಥಿತಿ ಆತನಿಗೆ ಏತಕ್ಕಾಗಿ ಬಂತು? ಆತನಿಗೆ ಸಕಲ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಾ ಇದ್ವು. ಹೀಗಾಗಿ ಆತ ಆಲೋಚಿಸತೊಡಗಿದ. ಆತನ ಮನಸ್ಸು ತಳಮಳಗೊಳ್ಳಿತು. ಇಲ್ಲ, ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ. ನನ್ನ ವಿದ್ಯೆ ಸಂಪೂರ್ಣವಾಗಿ ತಪ್ಪಾಗಿರಬೇಕು. ಏಕೆಂದರೆ ಈ ವ್ಯಕ್ತಿ ಬಿಕಾರಿಯಂತೆ ಬರಿಗಾಲಿನಲ್ಲಿ ನಡೆದಿದ್ದಾನೆ. ಆದರೆ ಶಾಸ್ತ್ರ ಹೇಳುತ್ತೆ ಈತನೋರ್ವ ಸಾಮ್ರಾಟ ಅಂತ. ನನ್ನ ಶಾಸ್ತ್ರ ತಪ್ಪೋ ಅಥವಾ ಈ ವ್ಯಕ್ತಿಯ ವ್ಯಕ್ತಿತ್ವವೇ ತಪ್ಪೋ ಅದನ್ನು ಕಂಡು ಹಿಡಿಬೇಕು ಅಂತ ಆತ ಆ ಪಾದದ ಗುರುತುಗಳನ್ನು ಹಿಂಬಾಲಿಸ್ತಾ ಹೊರಟ. ಆತ ಬುದ್ಧನ ಹೆಜ್ಜೆಯ ಗುರುತುಗಳನ್ನು ಹಿಂಬಾಲಿಸಿ ಹೊರಟ ನಂತರ ಬುದ್ಧ ಅಲ್ಲೊಂದು ಮರದ ಕೆಳಗೆ ಕೂತಿದ್ರು. ಅವರನ್ನು ನೋಡಿದ. ಅವರನ್ನು ನೋಡಿದ ತಕ್ಷಣ ಜ್ಯೋತಿಷಿಯ ಹಂಬಲ ಹಿಮ್ಮಡಿಗೊಳ್ತು. ನೋಡಲು ಸಾಮ್ರಾಟನಂತೆ ಕಾಣ್ತಾನೆ, ಆದರೆ ಸಾಮ್ರಾಟನಲ್ಲ. ಭವ್ಯವಾಗಿ ಸುಂದರವಾಗಿ ಕಾಣ್ತಾನೆ, ಆದರೆ ಬಿಕಾರಿ ಆಗಿದ್ದಾನೆ. ಹರಿದ ಬಟ್ಟೆಗಳನ್ನು ಧರಿಸಿದ್ದಾನೆ, ಆದರೆ ಸಿರಿವಂತನಂತೆ ಕಾಣ್ತಾನೆ. ಆದ್ದರಿಂದ ಆತ ಬುದ್ಧನ ಬಳಿ ಹೋದ. ಕಣ್ಣು ಮುಚ್ಚಿದ್ದ ಬುದ್ಧರನ್ನು ಕಂಡು ತಾಳ್ಮೆಯನ್ನು ಕಳೆದುಕೊಂಡು ಅವರನ್ನು ಪ್ರಶ್ನಿಸಿದ. ಮಹಾತ್ಮರೇ, ದಯವಿಟ್ಟು ನನ್ನ ಗೊಂದಲವನ್ನು ಮೊದಲು ನಿವಾರಿಸಿ. ನಾನು ಒಬ್ಬ ಜ್ಯೋತಿಷಿ. 15 ವರ್ಷ ಕಾಶಿಯಲ್ಲಿ ಜ್ಯೋತಿಷ್ಯ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ್ದೇನೆ. ಅದೇಕೋ ಗೊತ್ತಿಲ್ಲ, ನನಗೆ ತಿಳಿಯದಾಗಿದೆ. ನೀವು ನನ್ನನ್ನು ವಿಫಲಗೊಳಿಸಿದಂತಾಗಿದೆ. ಆದ್ದರಿಂದ ದಯವಿಟ್ಟು ಹೇಳಿ, ನೀವು ಒಬ್ಬ ಭಿಕಾರಿಯೇ ಅಥವಾ ಚಕ್ರವರ್ತಿಯೇ? ನಿಮ್ಮ ಉತ್ತರದ ಮೇಲೆ ನನ್ನ ಭವಿಷ್ಯವಿದೆ. ನೀವು ಒಬ್ಬ ಭಿಕಾರಿ ಆಗಿದ್ದರೆ ನನ್ನ ಎಲ್ಲ ಇಷ್ಟು ವರ್ಷದ ಅಧ್ಯಯನ ಮಾಡಿದಂತಹ ಗ್ರಂಥಗಳನ್ನು ನೀರಿನಲ್ಲಿ ಎಸೆದು ಹೋಗುತ್ತೇನೆ. ಅವು ಎಷ್ಟೇ ಮೌಲ್ಯಾಧಾರಿತವಾಗಿದ್ದರೂ ನನಗೆ ಬೇಕಿಲ್ಲ. ಅಥವಾ ನೀವು ಚಕ್ರವರ್ತಿ ಆಗಿದ್ದಲ್ಲಿ ದಯವಿಟ್ಟು ತಿಳಿಸಿ. ಈ ರೀತಿ ಕೇಳ್ತಾನೆ. ತಕ್ಷಣ ಬುದ್ಧ ಮುಗುಳ್ನಗುತ್ತಾ ಕಣ್ಣನ್ನು ತೆರೆದು ನಿಧಾನವಾಗಿ ಆತನನ್ನು ನೋಡುತ್ತಾ ಹೇಳುತ್ತಾರೆ, ನಿನ್ನ ಗೊಂದಲ ನಿಜಕ್ಕೂ ಸ್ವಾಭಾವಿಕವೇ ಆಗಿದೆ. ನೀನು 10,000 ಜನರಲ್ಲಿ
ಒಬ್ಬ ವಿಭಿನ್ನ ವ್ಯಕ್ತಿಯ ವ್ಯಕ್ತಿತ್ವ ಇರತಕ್ಕಂತಹ ವ್ಯಕ್ತಿಯ ಬಳಿ ಬಂದಿದ್ದೀಯ. ನಿನ್ನ ಗ್ರಂಥಗಳು ಉಳಿದ 9,999 ಜನರಿಗೆ ಉಪಯುಕ್ತ. ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಸುಳ್ಳಾಗುತ್ತೆ. ನೀನು ಮತ್ತೆ ಆ ವ್ಯಕ್ತಿಯನ್ನು ನೋಡಲಾರೆ. ಆದ್ದರಿಂದ ನಿನ್ನ ಗ್ರಂಥಗಳನ್ನು ಎಸೆಯಬೇಡ. ಇಂತಹ ವ್ಯಕ್ತಿತ್ವ ಮತ್ತೆ ನೋಡೋದಕ್ಕೆ ಎಲ್ಲೂ ಸಿಗೋದಿಲ್ಲ, ಅದು ಅಸಾಧ್ಯ ಅಂತ ಹೇಳ್ತಾರೆ. ಆಗ ಆ ಜ್ಯೋತಿಷಿ ಕೇಳ್ತಾನೆ, ಮಹಾಸ್ವಾಮಿ, ಏನು ಈ ರಹಸ್ಯ? ನೀವು ಹೇಗೆ ಜ್ಯೋತಿಷ್ಯವನ್ನು ಮೀರಿ ಹೋದ್ರಿ? ಅಂತಹ ವ್ಯಕ್ತಿತ್ವ ಮಹತ್ವ ಏನಿದೆ ಅಂತ ಕೇಳ್ತಾನೆ. ಆಗ ಬುದ್ಧ ಹೇಳ್ತಾರೆ, ನಾನು ಎಚ್ಚರಿಕೆಯಿಂದ ಇರುವುದರಿಂದ ಒಂದು ತಪ್ಪನ್ನು ಮತ್ತೆ ಮತ್ತೆ ಪುನಃ ಮಾಡೋದಿಲ್ಲ. ಈ ರೀತಿ ಮಾಡದೇ ಇರೋದರಿಂದ ಅದು ಒಂದು ಪ್ಯಾಟ್ರನ್. ಎಚ್ಚರಿಕೆಯಿಂದ ಇರುವುದರಿಂದ ಅದೊಂದು ವರ್ತನೆಯನ್ನು ಪುನರಾವರ್ತಿಸೋದಿಲ್ಲ. ನಾನು ಒಬ್ಬ ವ್ಯಕ್ತಿ ಯಂತ್ರವಲ್ಲ. ನನ್ನ ಕ್ರಿಯೆಗಳನ್ನು ನೀನು ಎಂದೂ ಊಹಿಸಲಾರೆ. ಮುಂದಿನ ಕ್ಷಣ ಅಜ್ಞಾತವಾದದ್ದು ನಿನಗಷ್ಟೇ ಅಲ್ಲ, ನನಗೂ ಸಹ. ಅದು ಸಂಪೂರ್ಣವಾಗಿ ಅಜ್ಞಾತ. ಅದು ಹುಟ್ಟುತ್ತೆ ಅಷ್ಟೇ. ಏನು ಅನ್ನೋದು ಯಾರಿಗೂ ತಿಳಿದಿಲ್ಲ. ಪ್ರಜ್ಞಾವಂತ ವ್ಯಕ್ತಿ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಚಲಿಸ್ತಾನೆ. ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಮನಸ್ಸು ಅಜ್ಞಾನದಿಂದ ತುಂಬಿದೆ. ಅದು ಜ್ಞಾನವನ್ನು ಎಂದೂ ತಿಳಿಯೋದಿಲ್ಲ. ಆದರೆ ನಾನು ಎಲ್ಲ ಸ್ಥಿತಿಗಳನ್ನು ಮೀರಿ ಹೋಗಿದ್ದೇನೆ. ಆದ್ದರಿಂದ ನಾನು ಯಾರ ಊಹೆಗೂ ನಿಲುಕುವುದಿಲ್ಲ, ಸಿಲುಕುವುದಿಲ್ಲ ಅನ್ನುತ್ತಾರೆ ಬುದ್ಧ. ಸ್ನೇಹಿತರೆ, ಈ ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ನಿಜಕ್ಕೂ ಒಬ್ಬ ಮಹಾನ್ ಸಾಧಕನಿಗೆ, ಜ್ಞಾನಿಗೆ, ಆಧ್ಯಾತ್ಮಿಕ ವ್ಯಕ್ತಿಗೆ, ಅಂತಹ ಅದ್ಭುತ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅನ್ವಯಿಸೋದಿಲ್ಲ. ಕಾರಣ, ಧ್ಯಾನಿಗಳು ತಮ್ಮ ಧ್ಯಾನ ಸಾಧನೆಯ ಮೂಲಕ ಎಲ್ಲ ಐಹಿಕ ಸ್ಥಿತಿಗಳನ್ನು ಮೀರಿ ಹೋಗಿರ್ತಾರೆ. ಆದ್ದರಿಂದಲೇ ಅವರು ಮಹಾನ್ ತಪಸ್ವಿಗಳಾಗುವುದು, ಎಲ್ಲ ರೀತಿಯ ಜ್ಯೋತಿಷ್ಯ ಶಾಸ್ತ್ರಗಳನ್ನು ಮೀರಿದ ವ್ಯಕ್ತಿಗಳಾಗ್ತಾರೆ.